ಯುಪಿಎಸ್ಸಿಯ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ. ದೇಶದಾದ್ಯಂತ 958 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಕರ್ನಾಟಕದ 22 ಮಂದಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಕೀರ್ತಿ ತಂದಿದ್ದಾರೆ. ಒಟ್ಟು 22 ಮಂದಿ ಆಯ್ಕೆಯಾಗುವ ಮುಖಾಂತರ ಟಾಪರ್ಗಳ ಲಿಸ್ಟು ಕೂಡ ಸಿಕ್ಕಿದೆ. ರಾಜ್ಯದ ಟಾಪರ್ಗಳು ಯಾರು? ರಾಜ್ಯದ ಟಾಪರ್ ಆಗಿ ಕಿರಣ್ ಕಮಾಟೆ ಹೊರಹೊಮ್ಮಿದ್ದಾರೆ. ಯಾದಗಿರಿ ಜಿಲ್ಲೆಯವರು, ಯಾದಗಿರಿ ಜಿಲ್ಲೆಯ ನಾಲ್ವರು. ಯಾದಗಿರಿಯ ವೈದ್ಯ ಡಾಕ್ಟರ್ ನಿವೇದಿತಾ ಬಾವಿಮನಿ ಅವರು 469ನೇ ರ್ಯಾಂಕು. ಶಹಾಪುರದ ಬಸವರಾಜ್ ಜವಳಿ 664ನೇ ರ್ಯಾಂಕು. ಶಹಾಪುರದ ಚಂದ್ರಶೇಖರ್ 880ನೇ ರ್ಯಾಂಕು. ಒಟ್ಟು 22 ಮಂದಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದಾರೆ. ಕಿರಣ್ ಕಮಾಟೆ ಬೆಳಗಾವಿಯವರು, ಅವರು 53ನೇ ರ್ಯಾಂಕು. 53ನೇ ರ್ಯಾಂಕು ಅಂತಂದರೆ IASಗೆ ಅವಕಾಶ ಸಿಗುತ್ತೆ ಅವರಿಗೆ. ಇನ್ನು ಸಂದೀಪ್ ಬಾಡದ್ ಯಾದಗಿರಿ, ಇವರು 82ನೇ ರ್ಯಾಂಕು. ಇವರು ಕೂಡ IAS ಅವಕಾಶ ಸಿಗೋದು ಖಚಿತ. ಇನ್ನು ಮಧು ದೇಶಕ್ಕೆ 436ನೇ ರ್ಯಾಂಕು. ನಿವೇದಿತಾ ಬಾವಿಮನಿ 469ನೇ ರ್ಯಾಂಕು. ಧನಂಜಯ್ ರಾಮಚಂದ್ರ ಮಂಡ್ಯದವರು 554ನೇ ರ್ಯಾಂಕು. ಉಲ್ಲಾಸ್ ಕೋಲಾರದವರು 556. ಸಾಗರ್ ಕೋಲಾರದವರು 641ನೇ ರ್ಯಾಂಕು. ಬಸವರಾಜ್ ಜವಳಿ ಯಾದಗಿರಿ 664. ಬಸವರಾಜ್ ಪಾಟೀಲ್ ಬೆಳಗಾವಿ 739. ತೌಸಿಫುಲ್ಲಾ ಕೋಲಾರ ಇವರು 741ನೇ ರ್ಯಾಂಕ್. ಇನ್ನು ಕರ್ನಾಟಕದ ಟಾಪರ್ ಮಾತನಾಡಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾದಂಥ ಚಿಕ್ಕೋಡಿಯ ಕಿರಣ್ ಕಮತೆ ದೇಶದಲ್ಲಿ 53ನೇ ರ್ಯಾಂಕ್. ಅವರು ಈಗಾಗಲೇ ಸೇವೆಯಲ್ಲಿದ್ದಾರೆ, ಅಂದರೆ PWD ಇಂಜಿನಿಯರ್ ಆಗಿದ್ದಾರೆ. ನಿರಂತರವಾಗಿ ಪರಿಶ್ರಮ ಪಟ್ಟು ದಿನಕ್ಕೆ 5 ಗಂಟೆ 6 ಗಂಟೆ ಓದಿ ಯುಪಿಎಸ್ಸಿ ಪಾಸ್ ಮಾಡಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಕಿರಣ್ ಕಮತೆ ಮಾತನಾಡಿದ್ದಾರೆ. ಈಗಷ್ಟೇ UPSC ಫಲಿತಾಂಶ ಹೊರಬಿದ್ದಿದ್ದು, ಇದೀಗ ಕರ್ನಾಟಕದ ಪ್ರಥಮ ಸ್ಥಾನ ಪಡೆದಿರುವಂಥ ಕಿರಣ್ ಕಮತೆ ನಮ್ಮ ಜೊತೆ ಇದ್ದಾರೆ. ಇವರು ಉತ್ತರ ಕರ್ನಾಟಕ ಹೈದ ಅನ್ನುವಂಥದ್ದು ಇನ್ನಷ್ಟು ವಿಶೇಷತೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಫಸ್ಟ್ ರಿಯಾಕ್ಷನ್ ನಿಮ್ದು? ತುಂಬ ಖುಷಿ ಆಗ್ತಿದೆ, ಬಟ್ ಖುಷಿಗಿಂತ ರಿಲೀಫ್ ಆಗಿದೆ ಫೈನಲಿ. ಬಿಕಾಸ್ ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಇತ್ತು. ಸೊ ಐಡ್ ಗಿವನ್ ಮೈ ಎವ್ರಿಥಿಂಗ್. ಸೊ ಅದೊಂದು ರ್ಯಾಂಕಿಗೆ ಕನ್ವರ್ಟ್ ಆಗಿದ್ದು ಅದರಂಥ ಖುಷಿ ಏನಿಲ್ಲ ಸರ್. ತುಂಬ ಖುಷಿ ಆಗ್ತಿದೆ. ಮತ್ತು ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್ ಎಲ್ಲ ಅಂತ? ಸರ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದ್ದು 2020ಇಂದ ಸರ್. ನಾನು ಗ್ರ್ಯಾಜುಯೇಷನ್ ಆಗಿದ್ದು 2018ಇಂದ. ಸೊ 2018 ಗ್ರ್ಯಾಜುಯೇಟ್ ಆದಮೇಲೆ ಒಂದು 2 ವರ್ಷ ಗೇಟ್ ಆ್ಯಂಡ್ ಇಂಜಿನಿಯರಿಂಗ್ ಸರ್ವಿಸ್ ಮಾಡಿದೆ. ಬಟ್ ಡ್ಯೂ ಟು ಸಮ್ ಅದರ್ ರೀಸನ್ಸ್ ಐ ಹ್ಯಾಡ್ ಟು ಶಿಫ್ಟ್ ಟು ಸಿವಿಲ್ ಸರ್ವಿಸಸ್. ಸೊ 2020 ಅರೌಂಡ್ ಮಾರ್ಚಿಂದ ಪ್ರಿಪೇರ್ ಆದೆ ಸರ್. ಸೊ ಅಲ್ಲಿಂದ ಸತತವಾಗಿ 6 ಅಟೆಂಪ್ಟ್ಸ್ ಹ್ಯಾವ್ ಗಿವನ್. ಸೊ ದಿಸ್ ಈಸ್ ಮೈ ಲಾಸ್ಟ್ ಆ್ಯಂಡ್ ಫೈನಲ್ ಅಟೆಂಪ್ಟ್ ಇತ್ತು. ಸೊ ಏನೋ ದೇವರು ರ್ಯಾಂಕ್ ಕೊಟ್ಟ, ಒಳ್ಳೆ ರ್ಯಾಂಕು ಕೊಟ್ಟ. ಸೊ ಸ್ಟೇಟ್ ಟಾಪರ್ ಬೇರೆ ಅಂತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಡೂ ಆರ್ ಡೈ ಒಂಥರ ಸಿಚುವೇಶನು, ಅದನ್ನು ಸ್ಪೇಸ್ ಮಾಡಿದ್ರು? ಎಸ್ ಸರ್, ಇಟ್ ವಾಸ್ ಡೂ ಆರ್ ಡೈ. ಬಿಕಾಸ್ ಈವನ್ ಟಿಲ್ ಟುಡೇ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಡೇಟಾ ಆಫ್ ಮಾಡಿ ಸುಮ್ಮನೆ ಕೂತ್ಬಿಟ್ಟಿದ್ದೆ, ವರ್ಕ್ ಮಾಡ್ತಿದ್ದೆ. ಸೊ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಅ ರ್ಯಾಂಕ್. ಒಂದು ಲಿಸ್ಟಲ್ಲಿ ಹೆಸರು ಬಂದರೆ ಸಾಕು ಅಂದ್ಕೋತಿದ್ದೆ. ಬಟ್ ಗಾಡ್ ಹ್ಯಾಡ್ ಅದರ್ ಪ್ಲ್ಯಾನ್ಸ್ ಆ್ಯಂಡ್ ಮೋರ್ ದೆನ್ ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದೆ. ನಿಮ್ಮ ವೈಫ್ ಜೊತೆ ಮಾತಾಡಿ ಕೇಳ್ಕೊಂಡೆ ನಾನು, ನೀವೆಲ್ಲ ರಿಸಲ್ಟು ನೋಡಲಿಲ್ಲ ಅಂತ ಅವರೇ ನೋಡಿ ಹೇಳಿದ್ರಂತೆ. ನೀವು ಅದ್ರ ಬಗ್ಗೆ? ಹೌದು, ಧರ್ಮಪತ್ನಿ ಹೇಗೆ ನಿಮ್ಗೆ ಸಪೋರ್ಟಿವ್ ಆಗಿದ್ರು ಅಂತ? ಡೆಫಿನೆಟ್ಲಿ ಸರ್, ಶಿ ಈಸ್ ಬಿನ್ ಪಾರ್ಟ್ ಆಫ್ ದಿಸ್. ನನ್ನ ಎಲ್ಲ ಫೇಲಿಯರ್ಸ್ನ, ರಿಜೆಕ್ಷನ್ಸ್ನ, ನೋವುಗಳನ್ನ ಶಿ ಹಸ್ ಟೇಕನ್ ಬ್ಯಾಲೆನ್ಸ್ಡ್ ನನ್ನ ಜೊತೆ. ಸೊ ಅವಳು ಇದ್ದಿದ್ದು ನನಗೆ ತುಂಬ ಶಿ ಈಸ್ ಬೀನ್ ಅ ಮೋಟಿವೇಶನ್. ಒಂದೇನೋ ಅಟ್ಲೀಸ್ಟ್ ಫಾಲ್ ಬ್ಯಾಕ್ ಆಗೋಕ್ಕೆ ಒಂದು ಪರ್ಸನ್ ಇದ್ದರು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಅಪಾರ್ಟ್ ಫ್ರಮ್ ದ್ಯಾಟ್ ಅಪ್ಪ ಅಮ್ಮ ದೇ ಹ್ಯಾವ್ ಆಲ್ವೇಸ್ ಬೀನ್ ದೇರ್. ಅವರು ಒಂದು ಸ್ಟ್ರಾಂಗ್ ಪಿಲ್ಲರ್ ನನಗೆ. ಎಸ್ಪೆಷಲಿ ಅಪ್ಪ ಹ್ಯಾಸ್ ಆಲ್ವೇಸ್ ಬೀನ್ ದ್ಯಾಟ್ ಗೈಡಿಂಗ್ ಫ್ಯಾಕ್ಟರ್. ಸೊ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಸರ್. ನೀವು ಒಂದು ಆಲ್ರೆಡಿ ಈಗ ಸರ್ವಿಸಲ್ಲಿದ್ರಿ, ಒಂದು ಕಡೆ ಕೆಲಸ, ಒಂದು ಕಡೆ ಸ್ಟಡಿ, ಒಂದು ಕಡೆ ಫ್ಯಾಮಿಲಿ, ಟ್ರಯಾಂಗಲ್ ಇದು ಅಂತಾರ, ಅದೆಲ್ಲ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಅಂತ? ಸರ್ ಅಫ್ಕೋರ್ಸ್ ಅದಕ್ಕೊಂದು ಕಮಿಟ್ಮೆಂಟ್ಸಿಂದ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಬಟ್ ಐ ನೆವರ್ ಟುಕ್ ಇಟ್ ಆಸ್ ಬರ್ಡನ್ ಥರ. ಸೊ ದೇ ಹ್ಯಾವ್ ಆಲ್ ಬೀನ್ ಪಾಸಿಟಿವ್. ವರ್ಕ್ ಎಸ್ಪೆಷಲಿ ಏನಾಗುತ್ತೆ, ಆಫ್ಟರ್ ಫಸ್ಟ್ 3 years ವಿದೌಟ್ ವರ್ಕ್ ಮಾಡಿದೆ. ಬಟ್ ಲಾಸ್ಟ್ 3 attempts ವಿತ್ ವರ್ಕ್ ಮಾಡಿದಾಗ ಅದು ಭಾಳಷ್ಟು ಬರ್ಡನ್ ಕಮ್ಮಿ ಮಾಡುತ್ತೆ. ಫೈನಾನ್ಷಿಯಲಿ ನೀವು ಇಂಡಿಪೆಂಡೆಂಟ್ ಆಗ್ತೀರಾ. ಸೊ ಅದೊಂದು ಬರ್ಡನ್ ಕಮ್ಮಿ ಆಗುತ್ತೆ. ಭಾಳಷ್ಟು ಹುಡುಗರು ಅಲ್ಲೇ ಬರ್ಡನ್ ಜಾಸ್ತಿ ಆಗೋದು. ಅಪ್ಪ ಅಮ್ಮನ ಹತ್ರ ಒಂದು ಡಿಪೆಂಡೆನ್ಸಿ ಆಗುತ್ತೆ ಈವನ್ ಆಫ್ಟರ್ ಗ್ರ್ಯಾಜುಯೇಟಿಂಗ್ ಇದೆಲ್ಲ. ಸೊ ಆ ವರ್ಕ್ನ ನಾನು ಬರ್ಡನ್ ಅಂತ ತಗೊಳ್ಳಲ್ಲ ಸರ್. ಇಟ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಟ್ ಹಸ್ ಹೆಲ್ಪ್ ಮೀ. ಅಪಾರ್ಟ್ ಫ್ರಮ್ ದ್ಯಾಟ್ ಮ್ಯಾರೇಜ್ ಹ್ಯಾಸ್ ಬಿನ್ ವೆರಿ ಸ್ಪೆಷಲ್ ಫಾರ್ ಮೀ.
First 3 attempts very unsuccessful, but last 3 attempts with her coming into life, everything has changed. So large share of credit goes to her as well. ಇದಿಷ್ಟು ಏನು ಕರ್ನಾಟಕಕ್ಕೆ ಪ್ರಥಮ ಸ್ಥಾನ ಪಡೆದಿರುವಂತಹ ಕಿರಣ್ ಕಮತೆ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, 53rd ರ್ಯಾಂಕ್ ಅಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರ್ಯಾಂಕ್ ಬಂದಮೇಲೆ ಮೋರ್ ದೆನ್ ಹ್ಯಾಪಿ, ಅಂದರೆ ಖುಷಿಯಾಗಿದ್ದಕ್ಕಿಂತ ಅಟ್ಲೀಸ್ಟ್ ಒಂದು ಲಿಸ್ಟಲ್ಲಿ ಒಂದು ನೇಮ್ ಇದೆಯಲ್ಲ ಅದೊಂದೇ ಅನಿಸಿದ್ದು. ಬಟ್ 53 ವಾಸ್ ವೆರಿ ಓವರ್ವೆಲ್ಮಿಂಗ್. ಅಂದರೆ ಫಸ್ಟ್ ಪೇಜಲ್ಲಿ ಇಟ್ ವಾಸ್ ವೆರಿ ಓವರ್ವೆಲ್ಮಿಂಗ್. ಲೈಕ್ ಇವಾಗ ಅಂದರೆ PWDಯಲ್ಲಿ ಒಂದು ಜಾಬ್ ಇತ್ತು, ಬಟ್ ಸ್ಟಿಲ್ he was feeling that it was not meant for this ಅಂತ. ಅಂದರೆ he want to serve the nation. More than serving the nation, ಅದೊಂದು ಇಟ್ ವಾಸ್ ಅಪ್ಪರ್ ಹ್ಯಾಂಡಲ್ಲೇ ಇತ್ತಿತ್ತು. ಈಗ ಅವರು ಒಂದು ಕಡೆ ಕೆಲಸ ಮಾಡಿಕೊಂಡು ಒಂದು ಕಡೆ ಸ್ಟಡಿ ನೋಡಿಕೊಂಡು ಈಗ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಹೆಂಗಿದ್ರು? ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಅಪಾರ್ಟ್ ಫ್ರಮ್ ಎವ್ರಿಥಿಂಗ್ ಅಲ್ಲ, ಮ್ಯಾರೇಜ್ ಲೈಫ್ ಎವ್ರಿಥಿಂಗ್ ವಾಸ್ ವೆರಿ ಕ್ಲೌಡ್ 9 ಜರ್ನಿನೇ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.